ನಿಮ್ಮ ತಂದೆ ತಾಯಿಗಳ ಜೊತೆಗೆ ಹೇಗಿದ್ರಿ, ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಹೇಗಿದ್ದಾರೆ ವಿಚಾರ ಮಾಡಿ. ಬೇರೆ ಯಾವುದೂ ಬೇಕಾಗಿಲ್ಲ, ಪುರಾಣ ಗಿರಾಣ ತೆಗೆಯೋದು ಬೇಡ. ಈಗ ನಿಮ್ಮ ಪುರಾಣ ನೀವು ತೆಗೆದು ನೋಡಿ ಸಾಕು. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ಕುಳಿತು ಮಾತಾಡ್ತಾ ಇದ್ರೋ ಇಲ್ವೋ? ಭಾಗವತದ ಕಥೆಗಳನ್ನು ಹೇಳ್ತಾ ಇದ್ರೋ ಇಲ್ವೋ? ಸತ್ಯ ಹರಿಶ್ಚಂದ್ರನ ಕಥೆ ಹೇಳಿದ್ದಾರೆ, ಪಾಂಡವರ ಕಥೆ ಹೇಳಿದರು, ಪ್ರಹ್ಲಾದನ ಕಥೆ ಹೇಳಿದರು, ನರಸಿಂಹಾವತಾರ ಹೇಳ್ತಿದ್ರು. ನೀವು ಯಾವ ಅವತಾರ ಹೇಳಿದ್ದೀರಿ ಹೇಳಿ ನಿಮ್ಮ ಮಕ್ಕಳಿಗೆ? ಸಿನಿಮಾ ನಟರು, ಕ್ರಿಕೆಟ್ ಪ್ಲೇಯರ್ಸು, ರಾಜಕಾರಣಿಗಳು, ಇವರುಗಳ ಬಗ್ಗೆ ಅವರ ಕಥೆ ನೀವು ಹೇಳ್ತಾ ಇದ್ದೀರಿ ಹೊರತು ನೀವಲ್ಲ, ಅವ್ರ ಮಕ್ಕಳೇ ನಿಮಗೆ ಹೇಳ್ತಾರೆ. ಈಗ ನೀವೇನು ಹೇಳ್ತಾ ಇದ್ದೀರಿ? ಹಾಗಾದರೆ ಆ ಮಕ್ಕಳು ಕೊನೆವರೆಗೂ ನಮ್ಮನ್ನು ನೋಡಿಕೊಳ್ಳಬೇಕು ಅನ್ನುವುದರನ್ನು ಅಪೇಕ್ಷೆ ಹೇಗೆ ಪಡೋದು? ನೀವು ಯಾವ ರೀತಿ ಬೀಜ ಬಿತ್ತಿದ್ದೀರಿ ಅಂಥ ಗಿಡ ಬೆಳೆಯುತ್ತೆ. ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಬೇಕು ಅಂತ ಅಪೇಕ್ಷೆ ಪಟ್ಟರೆ ಯಾವ ನ್ಯಾಯ? ಬಿತ್ತಿದ್ದು ಕೇವಲ ಲೌಕಿಕ ಶಿಕ್ಷಣ, ಧಾರ್ಮಿಕ ಸಂಸ್ಕಾರವನ್ನು ಬಿತ್ತಿಲ್ಲ, ಧರ್ಮದ ಬೋಧನೆಯನ್ನು ಮಾಡಿಲ್ಲ, ಇತಿಹಾಸ ಪುರಾಣಗಳ ಆದರ್ಶಗಳನ್ನು ಅವರ ತಲೆಯಲ್ಲಿ ತುಂಬಿಲ್ಲ. ಆದರೆ ಬಯಸೋದು ಹೇಗಿರಬೇಕು? ನನ್ನ ಮಗ ಅಂದರೆ ಭಾರಿ ಪ್ರಹ್ಲಾದನಾಗಿರಬೇಕು, ಧ್ರುವನ ಹಾಗೆ ಇರಬೇಕು, ಸೊಸೆ ಹೇಗಿರಬೇಕು? ಸೀತೆಯಂತೆ, ದ್ರೌಪದಿಯಂತೆ ಇರಬೇಕು, ದಮಯಂತಿ ಹಾಗಿರಬೇಕು. ಹೇಳಿದ ಕಥೆ ದಮಯಂತಿ ಕಥೆನಾ ನೀವು ಹೇಳಿದ್ದು? ಯಾವುದೋ ಹೀರೋಯಿನ್ ಕಥೆ ಹೇಳಿರ್ತೀರಿ. ಅಪೇಕ್ಷೆ ಪಡೋದು ದಮಯಂತಿಯ ಪಾತ್ರ, ದ್ರೌಪದಿಯ ಪಾತ್ರ. ಆ ಆದರ್ಶ ಅದು ಹೇಗೆ ಸಿಗತ್ತೆ? ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಅಪೇಕ್ಷೆ ಪಟ್ಟ ಹಾಗಾಗತ್ತೆ ಅದು. ಹಾಗಾದರೆ ತಂದೆ ತಾಯಿಗಳು ಪೌರಾಣಿಕವಾದ, ಐತಿಹಾಸಿಕವಾದ ನಮ್ಮ ಭಾರತೀಯ ಋಷಿಗಳ, ಮುನಿಗಳ, ರಾಜಮಹಿಷಿಯರ, ಪತಿವ್ರತೆಯರ ಆದರ್ಶವನ್ನು ಗಂಡು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಚೆನ್ನಾಗಿ ತುಂಬಿ ಧಿಯೋ ಯೋನಃ ಪ್ರಚೋದಯಾತ್, ಆ ಬುದ್ಧಿ ಮಕ್ಕಳಿಗೆ ಬರಲಿ, ಅವರಿಗೆ ಹೇಳೋ ಬುದ್ಧಿ ಹಿರಿಯರಿಗೆ ಬರಲಿ.